ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. GS ಶ್ರೀಧರ್ ಭಟ್ ಗೀಜ್ಗಾರು ಅವರ ಯಕ್ಷಪಯಣದ ಸುವರ್ಣ ಸಂಭ್ರಮ. ಯಕ್ಷಗುರು ಸಂಪಾ ಲಕ್ಷ್ಮಣ ಅವರಿಗೆ ಗುರುವಂದನ. ಭಸ್ಮಾಸುರ ಮೋಹಿನಿ ಯಕ್ಷಗಾನ ಪ್ರದರ್ಶನ. ಕಲಾ ಪ್ರೇಕ್ಷಕರ ಪ್ರೀತಿ ಗಳಿಸುವುದು ಮತ್ತು ಅದನ್ನು ಶಾಶ್ವತವಾಗಿರಿಸಿಕೊಳ್ಳುವುದು ನಿಜವಾದ ಕಲಾವಿದನ ಗುಣ ಎಂದು ಹಿರಿಯ ಯಕ್ಷಗುರು ಲಕ್ಷ್ಮೀನಾರಾಯಣ ಸಂಪಾ ಹೇಳಿದರು. ಗೀಜ್ಗಾರು ಯಕ್ಷಾಭಿಮಾನಿ ಬಳಗ GS ಶ್ರೀಧರ್ ಭಟ್ ಅವರ ಯಕ್ಷಪಯಣದ ಸುವರ್ಣ ಸಂಭ್ರಮದ ಅಂಗವಾಗಿ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಗೌರವ ಗುರುವಂದನೆ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. ನನಗೆ ಯಕ್ಷಗಾನ ಕಲೆ ಹಣ, ಹೆಸರು ಎಲ್ಲವನ್ನೂ ಕೊಟ್ಟಿದೆ. ಆ ತೃಪ್ತಿ ಇದೆ. ಆದರೆ ಅದಕ್ಕೂ ಮಿಗಿಲಾದ ಸಂತೃಪ್ತಿ ಎಂದರೆ ಜನರ ನಿಜವಾದ ಅಭಿಮಾನ, ಪ್ರೀತಿ ಎಂದ ಅವರು, ಒಬ್ಬ ಗುರುವಿಗೆ ತನ್ನ ಶಿಷ್ಯರ ಸಂಭ್ರಮ ಗಮನಿಸುವ ಸೌಭಾಗ್ಯ ಹಿರಿದಾದದ್ದು. ಅದರಲ್ಲಿಯೂ ನಾನು ಕಲಿಸಿದ ಕಲೆಯಲ್ಲಿ 50 ವರ್ಷಗಳ ಪಯಣ ಸಾಗಿಸಿ ಸಂಭ್ರಮ ಪಡುವುದು ಇನ್ನೂ ವಿಶೇಷವಾದ ಸಂಗತಿ ಎಂದು ಹೇಳಿದರು. ಕಲಾವಿದ GS ಶ್ರೀಧರ್ ಭಟ್ ಮಾತನಾಡಿ, ಕಲಾವಿದನಾಗಬೇಕು ಎನ್ನುವ ಕನಸು ಕಂಡವರೆಲ್ಲರೂ ಕಲಾವಿದನಾಗುವುದಕ್ಕೆ ಸಾಧ್ಯವಿಲ್ಲ. ಆದರೆ ನನಗೆ ಅಂತಹ ಅವಕಾಶಗಳು ಒದಗಿ ಬಂತು. ಅಂತೆಯೇ ದಕ್ಷಿಣೋತ್ತರ ಜಿಲ್ಲೆಗಳ ಅನೇಕ ಮೇಳಗಳಲ್ಲಿ ಕಲಾ ಸೇವೆ ಸಲ್ಲಿಸಿದ ತೃಪ್ತಿ ಹೊಂದಿರುವೆ ಮತ್ತು ಕಲಿಸಿದ ಗುರುವನ್ನು ಗೌರವಿಸುವ ಅವಕಾಶ ನನ್ನ ಸುವರ್ಣ ಸಂಭ್ರಮದಲ್ಲಿ ಲಭ್ಯವಾಗಿರುವುದು ನಮ್ಮ ಕುಟುಂಬಕ್ಕೆ ಹರ್ಷ ತಂದಿದೆ ಎಂದು ಹೇಳಿದರು. ಮಾಜಿ ಸಚಿವ ಹರ್ತಾಳು ಹಾಲಪ್ಪ, ವಿದೂಷಿ ವಸುಧಾ ಶರ್ಮಾ, ನಗರಸಭಾ ಮಾಜಿ ಸದಸ್ಯ ಗಣೇಶ್ ಪ್ರಸಾದ್, ಹಿರಿಯ ಯಕ್ಷ ಸಂಘಟಕ ಶುಂಠಿ ಸತ್ಯನಾರಾಯಣ ಭಟ್, ಪ್ರಶಾಂತ್ ಮಧ್ಯಸ್ಥ ವಿಜೇಂದ್ರ ಹೆಗಡೆ, ಮಂಗಲ ಶ್ರೀಧರ್ ಭಟ್, ಮಾನಸ ನಾಗರಾಜ್, ರಂಜನಿ ಪವನ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಇದೇ ವೇಳೆ GS ಶ್ರೀಧರ್ ಭಟ್ ಗೀಜ್ಗಾರು ಅಭಿಮಾನಿ ಬಳಗ ವತಿಯಿಂದ ಶ್ರೀಧರ್ ಭಟ್ ಅವರನ್ನು ಅಭಿನಂದಿಸಲಾಯಿತು. ನಂತರ ಭಸ್ಮಾಸುರ ಮೋಹಿನಿ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಿತು. ಭಾಗವತಿಯಲ್ಲಿ ಸುಜನ್ ಗಣೇಶ್ ಹೆಗಡೆ, ಮದ್ದಲೆಯಲ್ಲಿ ಮಂಜುನಾಥ್ ಗುಡ್ಡೆದಿಂಬ, ಚಂಡೆಯಲ್ಲಿ ಸಂಪಾ ಲಕ್ಷ್ಮೀನಾರಾಯಣ ಮತ್ತು ಶ್ರೀವತ್ಸ ಹಾಗೂ ಮುಮ್ಮೇಳದಲ್ಲಿ GS ಶ್ರೀಧರ್ ಭಟ್ ಭಸ್ಮಾಸುರನಾಗಿ, ಸಂಜಯ್ ಬೆಳೆಯೂರು ಈಶ್ವರನಾಗಿ, ಮಾಮಲೇಶ್ವರ ಗೌಡ ಆರೇಗೊಪ್ಪ ದೇವೇಂದ್ರನಾಗಿ, ಪ್ರಣವ್ ಭಟ್ ಸಿದ್ದಾಪುರ ವಿಷ್ಣು, ಮಾಮಲೇಶ್ವರ ಭಟ್ ಇಟಗಿ ಪಾರ್ವತಿಯಾಗಿ, ದೀಪಕ್ ಕುಂಕಿ ಮೋಹಿನಿಯಾಗಿ, ವೆಂಕಟರಮಣ ಬ್ರಾಹ್ಮಣನಾಗಿ ಹಾಗೂ ದಿಶಾ ಬಾಲಗೋಪಾಲ ಪಾತ್ರ ನಿರ್ವಹಿಸಿದರು. ಕ್ಲಾಸ್ ತಗೊಂಡು ತುಂಬ ಜನ ಕಲಿತಿದ್ದೇನೆ. ಸಿರುವಂತೆ, ಮಿಶ್ರಾಣಿ, ಆಮೇಲೆ ಇಲ್ಲಿ ಸಾಗರ ವಿನೋದ ಶಾಲೆಯಲ್ಲಿ, ಕಾರ್ಗಲ್, ತಾಳಗೊಪ್ಪ ಎಲ್ಲ ಕಡೆಗೂ ನಾನು ಕಲಿಸಿದ್ದೇನೆ. ನನಗೆ ಯಕ್ಷಗಾನ ನಾನು ಕಲ್ತಿದ್ದೇನೆ. ಎಲ್ಲ ಕಡೆಗೂ ಎಲ್ಲ ಕಲಾವಿದರು, ಎಲ್ಲ ಹಿರಿಯ ಕಲಾವಿದರು, ಶ್ರೇಷ್ಠ ಕಲಾವಿದರ ಒಟ್ಟಿಗೆ ಒಡನಾಟ ಮಾಡಿದ್ದು ನನ್ನ ಒಂದು ಸೌಭಾಗ್ಯ. ಯಾಕಂದರೆ ಮಹಾಬಲಿಗಡೆ ಚಿಟ್ಟಾಣಿಯವರ ಆದಿಯಾಗಿ ಈಗಿನ ಎಲ್ಲ ಕಲಾವಿದರ ಜೊತೆಗೆ ನನ್ನ ಒಡನಾಟ ಇದೆ. ಅಂಥದ್ದ ಕಲಾವಿದರ ಒಡನಾಟ ಸಿಕ್ಕಿದ ನನ್ನ ಸೌಭಾಗ್ಯ. ಹಾಗೆಯೇ ಭಾಗವತರು, ಉಪ್ಪೂರು ನಾರಾಯಣ ಭಾಗವತರು, ಆಮೇಲೆ ಕಾಳಿಂಗನ ಒಬ್ಬರು ಕಡತೋಕ ಮಂಜುನಾಥ್ ಭಾಗವತರು, ಕಪ್ಪೆಕಲೆ ಸುಬ್ರಾಯ ಭಾಗವತರು, ನೆಪ್ಪೂರು ನಾರಾಯಣ ಭಾಗವತರು, ಹೀಗೆ ಹಲವಾರು ದಿಗ್ಗಜ ಭಾಗವತರ ಒಟ್ಟಿಗೆ ಮತ್ತು ದಾರೀಶ್ವರ ಭಾಗವತರು, ಇವರೆಲ್ಲರ ಒಟ್ಟಿಗೆ ನನ್ನ ಪ್ರಯಾಣ ಸಾಗಿತ್ತು. ಅವರೆಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದೇನೆ ನಾನು. ಅದು ಒಂದು ರೀತಿಯಲ್ಲಿ ಹೆಮ್ಮೆ. ಯಕ್ಷಗಾನ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಹಣ ಕೊಟ್ಟಿದೆ, ನನಗೆ ಏನೂ ತೊಂದರೆ ಕೊಡಲಿಲ್ಲ. ಹೆಸರನ್ನು ಒಳ್ಳೆಯ ಕೊಟ್ಟಿದೆ. ನನ್ನ ಕಸುಬನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಹೇಳೋದಕ್ಕೆ ಇವತ್ತಿನ ಸಭೆಯೂ ಒಂದು ಸಾಕ್ಷಿ. ಸಾಗರದಲ್ಲಿ ನನಗೆ ಗೊತ್ತಿದ್ದಾಗ ಸಾಗರದಲ್ಲಿ ಈಗಿರುವ ಸುಮಾರು 50% ಜನ ಕಲಾವಿದರು, ನಡೆಯಿತು 50% ಕಲಾವಿದರು ನನ್ನ ಶಿಷ್ಯರೇ ಆಗಿದ್ದಾರೆ ಹೇಳಲಿಕ್ಕೆ ನನ್ನ ಥರ ಇಲ್ಲಿ ಹೆಮ್ಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನನ್ನ ಶಿಷ್ಯರಾದಂಥ ಶ್ರೀಧರ್ ಭಟ್ ಗೀಜ್ಗಾರಿಯವರು ನನಗೆ ಗೌರವ ಸಮರ್ಪಣೆ ಮಾಡಿದ್ದು ತುಂಬ 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 ಸಂತೋಷ ಆಗ್ತಾ ಇದೆ. ಮುಂದೆ ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲರಿಗೂ ಶುಭಾಶೀರ್ವಾದಗಳನ್ನು ನಾನು ಹೇಳುತ್ತಾ 9ನೇ ತರಗತಿ 8ನೇ ತರಗತಿ ಓದುವಾಗ ಯಕ್ಷಗಾನ ಕಲಿಸಬೇಕಂತ ಯೋಚನೆ ಮಾಡಿದೆ. ನಮ್ಮದೇ ಆಗಿರುವಂಥ ಗೀಜ್ಗಾರನ PR ಕೃಷ್ಣಮೂರ್ತಿ, ಬಾಲಕೃಷ್ಣ ಮತ್ತು SV ಪ್ರಕಾಶ್ ಅಂತ ಅಡ್ವೊಕೇಟ್ ಹೋಗಿದ್ದಾರೆ. ಅವರು ರಾಜೇಂದ್ರ ಮುಂತಾದವರು ಸೇರಿ ಸಿರುವಂತೆ ಸಿದ್ದರಾಮೇಶ್ವರ ಯಕ್ಷಗಾನ ಕಲಾ ಸಂಘದಲ್ಲಿ ಯಕ್ಷಗಾನವನ್ನು ಸಂಪಾ ಲಕ್ಷ್ಮೀನಾರಾಯಣ ಮತ್ತು ಗುಣವಂತ ಗಜಾನ್ ಭಂಡಾರು ಹಾಗೂ ನಮ್ಮ ಎಲ್ಲರ ಮಾನ್ಯರಾಗಿರುವಂಥ ಗುಂಟೂರು ಸೀತಾರಾಮರಾವ್ ಇವರ ಮೂಲಕವಾಗಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿದೆ. ಮಾನ್ಯ ಸಂಪಾ ಲಕ್ಷ್ಮೀನಾರಾಯಣ ಅವರು ನನ್ನ ಮೇಲೆ ವಿಶೇಷ ಆಸ್ಥೆ ವಹಿಸಿ ಎಲ್ಲ ರೀತಿಯ ನೃತ್ಯ ಪ್ರಕಾರಗಳನ್ನು ಕಲಿಸಿಕೊಟ್ಟರು. ಅವರಲ್ಲಿಂದ ವಿಶೇಷ ಕಲೆ ಅಂದರೆ ನೃತ್ಯದಲ್ಲಿ ಸ್ಪಷ್ಟತೆ ಇತ್ತು ಹಾಗೂ ಕಲಿಸುವಂಥ ಶ್ರದ್ಧೆ ನನಗೂ ಕಲಿಯುವ ಶ್ರದ್ಧೆ ಇತ್ತು, ಕಲಿತೆ.
ಅವರಲ್ಲಿರುವಂತಹ ಯುದ್ಧದ ನೃತ್ಯ ಹಾಕೊಂಡಿದೆ. ಪ್ರಾಯಶಃ ಈಗಿನ ಯಾವ ಕಲಾವಿದರು ಆ ಯುದ್ಧದ ನೃತ್ಯವನ್ನು ಕನ್ನಡದಲ್ಲಿ ಪ್ರಯೋಗ ಮಾಡುವುದಿಲ್ಲ. ಅದು ಆ ಯುದ್ಧದ ನೃತ್ಯವನ್ನು ಸಂಪಾ ಲಕ್ಷ್ಮೀನಾರಾಯಣವರು ನನಗೆ ಕಲಿಸಿಕೊಟ್ಟಿದ್ದಾರೆ. ಅದು ನನ್ನ ಮನಸ್ಸಿನಲ್ಲಿ ಇನ್ನೂ ಅಚ್ಚರಿಯಿಂದ ಉಳಿದಿದೆ. ರಂಗಯ್ಯನವರೇ